ವಾವ್, ಸೂಪರ್ ಸೂಪರ್. ಯಾವುದೋ ಮರುಭೂಮಿಯಲ್ಲಿ ಹೋಗ್ತದೆ. ಓಹೋ ಓಹೋ. ಸೊ ನಾವಿವಾಗ ಝೀರೋ ಗ್ರಾವಿಟಿಗೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ 150 ರೂಪೀಸ್. ಹಾಯ್ ನಾನು ಕೃಷ್ಣ, ವೆಲ್ಕಮ್ ಟು ದ ಕೇಶಿ ಶೋ. ಸೊ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವತ್ತು ಬೆಂಗಳೂರಿನ ಲುಲು ಮಾಲಿಗೆ ಹೋಗ್ತಾ ಇದ್ದೇವೆ. ಬೆಂಗಳೂರಿಗೆ ಬಂದ ಮೇಲೆ ಎಲ್ಲೂ ಸುತ್ತಾಡಿರಲಿಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಆಚೆ ಈಚೆ ಸುತ್ತಾಡಿ ಬರುವ, ಜಾಲಿ ಮಾಡಿ ಬರುವ ಅಂಥೇಳಿ ಲುಲು ಮಾಲಲ್ಲಿರುವ ಒಂದು ಫಂಟೂರ ಸಮಥಿಂಗ್ ಏನೋ ಒಂದು ಗೇಮ್ಸ್ ಪ್ಲೇಸ್ ಇದೆ, ಅಂದರೆ ಟಾಪ್ ಫ್ಲೋರಲ್ಲಿ. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಚಿಲ್ ಮಾಡುವ, ಜಾಲಿ ಮಾಡುವ ಅಂತ ಹೇಳುವಂಥದ್ದು ಪ್ಲ್ಯಾನ್ ಇರುವಂಥದ್ದು. ಅಲ್ಲಿ ಆ್ಯಕ್ಚುಲಿ ಗ್ರಾವಿಟಿ ಅಂದರೆ ಝೀರೋ ಗ್ರಾವಿಟಿ ಒಂದು ಗೇಮ್ ಇದೆ ಆಯಿತಾ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಲೈಫಲ್ಲಿ ಇಷ್ಟವರೆಗೆ ಝೀರೋ ಗ್ರಾವಿಟಿ ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ, ಮೂವೀಸ್ಗಳಲ್ಲಿ ನೋಡಿದ್ದೇನೆ ಅಷ್ಟೇ, ಯಾವ ಥರ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ವೆರಿ ಎಕ್ಸೈಟೆಡ್ ಆಗಿದ್ದೇನೆ ಅಂತ ಹೇಳ್ತೇನೆ. ಆ್ಯಂಡ್ ಹಾಗೆ ಸೊ ಇವತ್ತಿನ ಈ ಒಂದು ವ್ಲಾಗಿಗೆ ಸುಸ್ವಾಗತ. ಇವತ್ತಿನ ಒಂದು ಫುಲ್ ವೀಡಿಯೋ ನೋಡಿ. ಆಫ್ಟರ್ ಎ ಲಾಂಗ್ ಟೈಮ್ ಬೆಂಗಳೂರಲ್ಲಿ ವೀಡಿಯೋಸ್ ಎಲ್ಲ ಆಗ್ತಿಲ್ಲಲ್ಲ, ಸೊ ಆವಾಗ ಒಂದು ಈ ಥರ ವೀಡಿಯೋಸ್ ಹಾಕ್ತಾ ಇರ್ತೇನೆ, ನೋಡಬಹುದು. ಆ್ಯಂಡ್ ಕೂದಲು ತುಂಬ ಬಿಟ್ಟಿದ್ದೇನೆ, ಕೂದಲು ತೆಗಿಲಿಕ್ಕೂ ಮನಸ್ಸಿಲ್ಲ, ಟೈಮ್ ಇಲ್ಲ, ಏನೊಂದು ಕೂದಲು ಕೂಡ ಹಾಗೆಯೇ. ಬೆಂಗಳೂರಿಗೆ ಬಂದ ಮೇಲೆ ಕೂದಲು ಹೇಗೆ ಹೋಗ್ತಾ ಉಂಟು ಅಂತೇಳಿದರೆ ಕಟ್ಟಪ್ಪ ಆಗ್ತೀಯ ನಾನೀಗ, ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದರೆ. ಸೊ ಅದರೊಟ್ಟಿಗೆ ಒಂದು ಹೊಸ ಗಾಗಲ್ಸ್, ಆ್ಯಕ್ಚುಲಿ ಶೇಡ್ಸ್ ಪರ್ಚೇಸ್ ಮಾಡಿದ್ದೇನೆ. ಲೆನ್ಸ್ ಕಾರ್ಟಿಗೆ ಕಮ್ಮಿಗೆ ಸಿಕ್ಕಿತ್ತು ಅಂಥೇಳಿ ಆರ್ಡ್ರ್ ಮಾಡಿದ್ದೆ. ಇವತ್ತು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೇನೆ. ಹೇಗಿದ್ದರೂ ಬೆಂಗಳೂರಲ್ಲಿ ಒಳ್ಳೆ ಬಿಸಿಲು ಉಂಟು ಕೆಲವೊಮ್ಮೆ, ಸೊ ಜಾಲಿ ಮಾಡುವ ಅಂತ. ಸೊ ಇವತ್ತಿನ ವೀಡಿಯೋದಕ್ಕೆ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡಲಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಸೊ ನಾವಿವಾಗ ಡಾಮಿನೋಸಿಗೆ ಬಂದು ಪಿಜ್ಜಾ ತಿಂತಾ ಇದ್ದೇವೆ. ಮಾಲ್ ಅಂತೂ ಹೆವಿ ದೊಡ್ಡದಿದೆ, ಎಕ್ಸ್ಪೆಕ್ಟ್ ಮಾಡಿದಂಗೆ ದೊಡ್ಡದು. ಬಟ್ ನಂಗೆ ಗೊತ್ತಿರುವಾಗ ನಾನು ಕೊಚ್ಚಿ ಮಾಲಿಗೆ ಹೋಗಿದ್ದೇನೆ ಆಯಿತಾ, ಲುಲು ಮಾಲ್ ಅಷ್ಟು ದೊಡ್ಡದಿಲ್ಲ. ಆ್ಯಕ್ಚುಲಿ ಕಂಪೇರ್ ಮಾಡಿದರೆ ಸಣ್ಣದಿದೆ ಅಂತ ಅನಿಸಿದೆ. ಸೊ ಇಷ್ಟೊತ್ತು ತಿಂದಾಯಿತು, ಇವಾಗ ಫಂಟೂರಕ್ಕೆ ಬಂದೇವೆ. ಸೊ ಆ್ಯಕ್ಚುಲಿ ಇಲ್ಲಿ ಝೀರೋ ಗ್ರಾವಿಟಿ ಎಲ್ಲ ಇದೆ ಆಯಿತಾ. ಸೊ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ಬಂದಿರುವಂಥದ್ದು. ಸೊ 1000 ರೂಪಾಯಿದು ಟಿಕೆಟ್ ತೊಗೊಂಡು ಒಳಗಡೆ ಹೋಗುವಂಥದ್ದು. ನಾವೀಗ 3 ಜನ ಇದ್ದೇವೆ. ಸೊ ಏನೋ ಸಂತೋಷ ಆಗ್ತಿದೆ. ಫಸ್ಟ್ ಟೈಮ್ ನಾನು ಮಂಗಳೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಇಷ್ಟವರೆಗೆ ಎಲ್ಲಿ ಕೂಡ ಈ ಥರ ಗೇಮ್ಸಿಗೆಲ್ಲ ಹೋಗಿದೆ ಆಯಿತಾ. ಸೊ ಜಾಲಿ ಮಾಡುವ, ಮತ್ತು ಆ್ಯಡ್ ಮಾಡ್ಬೋದಲ್ಲ. ಸೊ ಇವಾಗ ಫಸ್ಟಿಗೆ 1000 ರೂಪೀಸ್ ಇದು ಆ್ಯಡ್ ಮಾಡಿ ಕಾರ್ಡ್ ತೊಗೊಂಡು ಆಟಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಫೈನಲ್ ಆಗಿ ಕಾರ್ಡ್ ತೊಗೊಂಡ್ವಿ. ದಿಸ್ ಇಸ್ ಫಂಟೂರಾ ಕಾರ್ಡ್, ಓಕೆ. ಸೊ 1180 ರೂಪೀಸ್ ಕೊಟ್ಟಿದ್ದೀನಿ. 1000 ರೂಪೀಸ್ನ ಒಂದು ಪಾಯಿಂಟ್ಸ್ ಎಲ್ಲ ಇದೆ ಒಂದು ಕಾರ್ಡಲ್ಲಿ ಇದೆ ಇವಾಗ. ಸೊ ಇದನ್ನು ಇಟ್ಕೊಂಡು ನಾವು ಏನು ಬೇಕಾದರೂ ಆಡ್ಬೋದು. ಅದರಲ್ಲಿ ಬೇಕಾದಷ್ಟು ಗೇಮ್ಸ್ಗಳಿದೆ. ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಆಡ್ತಿರುವಂಥದ್ದು. ಇರುವ ಒಂದು ಕಾರ್ಡನ್ನು ಒಂದು ಒಳ್ಳೆ ಗೇಮ್ಸಿಗೆ ಖರ್ಚು ಮಾಡೋ ಅಂತಿದ್ದೇನೆ ಈಗ. ಓ ಮೈ ಗಾಡ್. ಸೊ ಫ್ರೆಂಡ್ಸ್ ಹೋಗಿ ಎಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡುವ, ಮತ್ತೆ ಆಡುವ ಅಷ್ಟೇ. ಫಸ್ಟಿಗೆ ಬೇರೆಯವರು ಯಾವ ಥರ ಆಡ್ತಾರೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ ನನ್ನ ಶೇಡ್ಸಲ್ಲಿ. ಫಸ್ಟಿಗೆ ಬೇರೆಯವರು ಯಾವ ಥರ ಆಡ್ತಾರೆ ನೋಡಿ, ಮತ್ತೆ ನಾವು ಆಡ್ಲಿಕ್ಕೆ ಹೋಗುವ ಫಂಟೂರಾ. ಸೊ ಇಲ್ಲಿ ಬಂದಾಗ ಮೇಲ್ಗಡೆ ಒಂದು ಪ್ಲೇಸ್ ಇದೆ ಆಯಿತಾ, ಅಡ್ಡಿಕೊಳ್ಳಿ ಒಳ್ಳೆ ಆಗ್ತಾ ಉಂಟು. ಆ್ಯಕ್ಚುಲಿ ಗೋಪುರ ಬಂದಿದ್ದೇನೆ, ಬಟ್ ಅದಕ್ಕೆ ಸ್ಟಿಕ್ಕರ್ ಇಲ್ಲ, ಗೋಪುರಕ್ಕೆ ಸ್ಟಿಕ್ಕರ್ ಇಲ್ಲ. ಸೊ ನೋಡಬೇಕು, ಆದರೆ ಆಡಬೇಕು. ಆ್ಯಕ್ಚುಲಿ ಅಲ್ಲಿರುವಂಥದ್ದು ಅಲ್ಲೊಂದಿದೆಯಲ್ಲ, ಅದು ಝೀರೋ ಗ್ರಾವಿಟಿ ಆಯಿತಾ, ಅಂದರೆ ಮೇಲೆ ಹಾರೋದಿಲ್ಲ, ಜಸ್ಟ್ ಸೈಡ್ ನಿಂತ್ಕೊಂಡು ಫುಲ್ ಸುತ್ತಾಡುವಂಥದ್ದು. ಸೊ ನೋಡುವ ಯಾವುದು ಇದು ಬ್ಯಾಟ್ಸ್ ಫ್ಲೈಟಾ ಪಕ್ಕನಾ, ಇದು ಬ್ಯಾಟ್ಸ್ ಫ್ಲೈಟ್ ಅದನ್ನು ನೋಡಿಕೊಂಡು ಕಂಟ್ರೋಲ್ ಮಾಡ್ತೇನೆ. ದಿಸ್ ಬ್ಯಾಟ್ಸ್ ಫ್ಲೈಟ್ 150 ರೂಪೀಸ್. ಸೊ ನೋಡೋ, ಟ್ರೈ ಮಾಡೋ. ಸೊ ನಾವಿವಾಗ ಝೀರೋ ಗ್ರಾವಿಟಿಗೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ 150 ರೂಪೀಸ್ ಆಯಿತಾ. ಒಳಗಡೆ ಫೋನ್ ಎಲ್ಲ ಇಲ್ಲ, ಬಟ್ ನೋಡೋ ಹೊರಗಿಂದಲೇ ವೀಡಿಯೋ ಮಾಡುವ. ಸೊ ಚಲೋ, ಜಸ್ಟ್ ನಾವಿವಾಗ ಗ್ರಾವಿಟಿಗೆ ಹೋಗಿ ಬಂದ್ವಿ ಆಯಿತಾ. ಸೀರಿಯಸ್ಲಿ ನಾವು ಹೋಗಿ ಒಂದು ನಿಂತ್ಕೊಂಡ ಮೇಲೆ ಕೆಳಗಿದ್ದ ಒಂದು ಪ್ಲ್ಯಾಟ್ಫಾರ್ಮ್ ಕೆಳಗೆ ಹೋಗ್ತದೆ ಆಯಿತಾ, ಒಂದು ತಿರುಗುತ್ತದೆ.
ಸೀರಿಯಸ್ಲಿ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಒಳ್ಳೆ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. 150 rupees ಪರ್ ಪರ್ಸನ್ ನಮ್ಮ ಕಾರ್ಡಿಂದ ಪಾಯಿಂಟ್ಸ್ ಕಟ್ಟುತ್ತೆ ಅಷ್ಟೇ. ಸೊ ಬರ್ತಾ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಅಂತ ಇತ್ತು. ಒಮ್ಮೆ ಲೈಫ್ ಟೈಮಲ್ಲಿ ಒಮ್ಮೆ ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಆ್ಯಕ್ಚುಲಿ ಗ್ರಾವಿಟಿ ಅಂತ ಹೇಳುವಾಗ ನಿಲ್ಸಿದೆ ಅಂತ ಹೇಳಿದ್ರೆ ಟಿಕ್ ಮೂವಿ ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೇನೆ, ಆ ಥರ ನಿಲ್ಸಿದೆ. ಬಟ್ ಅಷ್ಟೊಂದಿರಲಿಲ್ಲ, ಬಟ್ ಸೀರಿಯಸ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಹೋಗುವ ಅಂತ ಪ್ಲ್ಯಾನ್ ಮಾಡ್ತಿದ್ದೇವೆ, ನೋಡಬೇಕು. ಡ್ಯಾಶಿಂಗ್ ಕಾರ್ ವಂಡರ್ಲಾದಲ್ಲೆಲ್ಲ ಹೆವಿ ಚಂದ ಇರ್ತದೆ, ಇಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಟ್ರೈ ಮಾಡೋ ಚಲೋ. ಸೊ ಇವಾಗ ಡ್ಯಾಶಿಂಗ್ ಕಾರ್ ಮುಗಿಸಿ ಬಂದ್ವಿ ಆಯಿತಾ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು, ಆ್ಯಕ್ಚುಲಿ ಬರ್ತಾ ಆಯಿತಾ ಡ್ಯಾಶಿಂಗ್ ಕಾರ್ಸ್. ಸೊ ಆಲ್ರೆಡಿ ಒಳಗಡೆ ಬರ್ದು ಹಾಕಿ ಬಿಸಾಕಿದ್ದಾರೆ, ಫೋನಲ್ಲಿ ಶೂಟ್ ಮಾಡಲಿಕ್ಕಿಲ್ಲ ಅದು ಇದು ಅಂತ, ಸೊ ಅದಕ್ಕೋಸ್ಕರ ಶೂಟ್ ಮಾಡಲಿಕ್ಕಾಗಲಿಲ್ಲ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇದು ನನ್ನ ಸೆಕೆಂಡ್ ಟೈಮ್ ಇನ್ ಏನೋ ಡ್ಯಾಶಿಂಗ್ ಕಾರ್ಸ್. ಸೊ ಇವಾಗ ಹತ್ರ 850 ರೂಪಾಯಿ ಖರ್ಚಾಗಿದೆ. ಇನ್ನು ಖರ್ಚು ಮಾಡಲಿಕ್ಕೆ ಒಂದು ಸ್ವಲ್ಪ ಏನೋ ಇನ್ನು ಆ್ಯಡ್ ಮಾಡಲಿಕ್ಕಾದರೆ ಆ್ಯಡ್ ಮಾಡ್ಬೋದು. ಸೊ ನೋಡ. ಸೊ ನಾವಿವಾಗ ಟ್ರೈ ಮಾಡ್ಲಿಕ್ಕೆ ಹೋಗ್ತಿರುವಂತು ಇದಕ್ಕೆ ಆಯಿತಾ, VR ಎಕ್ಸ್ಪೀರಿಯನ್ಸ್. ಸೊ ಯಾವ ಥರ ಇರ್ತದೆ ಅಂತ ಚೆಕ್ ಮಾಡೋ ಬನ್ನಿ. ಸೊ ನಾವಿವಾಗ ಯಾವುದೊಂದು VR ಗ್ಲಾಸ್ ಹಾಕೊಂಡು ವಾವ್ ಸೂಪರ್ ಯಾವುದೋ ಮರುಭೂಮಿಯಲ್ಲಿ ಹೋಗ್ತದೆ. ಓಹೋ ಸೊ ನಮ್ಮ ಮ್ಯಾಜಿಕ್ ಕಾರ್ಪೆಟ್. ಆ್ಯಕ್ಚುಲಿ ವಾಲ್ಯೂಮ್ ಅಷ್ಟೇ ಇದ್ದದ, ವಾಲ್ಯೂಮ್ ಕಮ್ತಾ ಹೌದು ವಯಸ್ಸಾಗಿ. ಸೊ ಆ VR ಪ್ಲೇ ಆಟಾಡಿ ಬಂದ್ವಿ. VR ಪ್ಲೇ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ 5 minutes ತೊಗೊಂಡ್ರೆ ಆಯಿತಾ. ಬಟ್ ತಲೆನೋವು ಹೆವಿ, ಲಾಸ್ಟಿಗೆ ಹೆವಿ ತಲೆ ಒಂಥರ ಕಿರಿಕಿರಿ ಆಗ್ತಿತ್ತು. ಮ್ಯೂಸಿಕ್ ಅಂದರೆ ಸೌಂಡ್ ಕಮ್ಮಿ ಇತ್ತು, ಒಂಥರ ವಿಚಿತ್ರ ಇತ್ತು. ಸೊ ತಲೆ ಎಲ್ಲ ಫುಲ್ ಸೈಕಲ್ ಗಿರ್ ಆಗ್ತಿದೆ. ಸೊ ಬೇರೆ ಈಗ ಟೋಟಲಾಗಿ 2000 rupees ರೀಚಾರ್ಜ್ ಮಾಡಿ ಕಾರ್ಡಿಗೆ ಹಾಕೊಂಡು ಬಂದೇವೆ. ಹೆಚ್ಚಿನದಲ್ಲ, ಕೆಲವೊಂದು ಆಡಿದ್ವಿ, 4-5 ಗೇಮ್ಸ್ ಆಡಿದ್ವಿ. ಆಡಲಿಕ್ಕೆ ಈ ಪ್ಲೇಸಲ್ಲಂತ ಹೆವಿ ಇದೆ ಆಯಿತಾ, ಬಟ್ ಎಲ್ಲ ಆಡಲಿಕ್ಕೆ ಕಾಸಿಲ್ಲ ನೋಡ ಆ ಥರ. ಸೊ ಫೈನಲ್ ಆಗಿ ಲುಲು ಮಾಲ್ ಸುತ್ತಾಡಿ ಆಯಿತು. ಇವಾಗ ಸಂಜೆ ರಾತ್ರಿ ಒಂದು 7 ಗಂಟೆ ಆಗ್ತಾ ಬಂತು. ಸೊ ಡೇ ಫುಲ್ ಜಾಲಿ ಇತ್ತು ಆಯಿತಾ. ಸೊ ಎಂಜಾಯ್ ಮಾಡಿದ್ವಿ. ಸೊ ಇನ್ನೇನು ಮನೆಗೆ ಚಲೋ. ಸೊ ಐ ಹೋಪ್ ಈ ಒಂದು ಸಣ್ಣ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ವಿಡಿಯೋಸ್ಗಳಿಗೆ ಫಾಲೋ ಮಾಡಿ. KC Show. ಬಾಯ್.